ಹಲೋ ಎವ್ರಿವನ್, ಕನ್ನಡಿಗ ಫ್ರಮ್ ಮುಂಬೈ ಯೂಟ್ಯೂಬ್ ಚಾನಲ್ ಕಡೆಯಿಂದ ನಿಮಗೆಲ್ರಿಗೂ ಮುರುಡೇಶ್ವರದಲ್ಲಿ ಸ್ವಾಗತ. ನಾನು ಹಿಂದೆ ತಾವು ನೋಡ್ತಾ ಇದ್ದರೆ ಇದು ಸ್ಟ್ಯಾಚ್ಯು ಮತ್ತು ಗೋಪುರಂ ಉಂಟು. ಮುರುಡೇಶ್ವರ ಸ್ಟೇಷನಿಂದ ವಿದಿನ್ 3 ಕಿಲೋಮೀಟರ್ ಇಲ್ಲಿದೆ ನಮ್ಮ ಟೆಂಪಲ್. ಇಲ್ಲಿ ತಲುಪೋದು ತುಂಬಾ ಸುಲಭವಾಗಿದೆ. ಬರೀ 60 ರೂಪಾಯಿ ಆಟೋ ಚಾರ್ಜ್ ಕೊಟ್ಟು ತಾವು ರೀಚ್ ಆಗ್ತೀರಾ ಈ ಗೋಪುರಂ ಹತ್ರ. ಟೆಂಪಲ್ ಹತ್ರ ಬಂದಮೇಲೆ ನಿಮಗೆ ಸ್ಟೇ ಮಾಡೋಕ್ಕೆ ಸುಮಾರು ಆಪ್ಷನ್ ಇದೆ. 2000, 400, 500 ಬಿಟ್ಟು ಮಿನಿಮಮ್ 30 ರೂಪೀಸ್ ಕೊಟ್ಟು ಈ ಪಬ್ಲಿಕ್ ಟಾಯ್ಲೆಟಲ್ಲಿ ಕೂಡ ತಾವು ಫ್ರೆಶ್ ಆಗ್ಬೋದು. ನಾನಂತೂ ಫ್ರೆಶ್ ಆಗಿದ್ದೀನಿ, ಆದರೆ ಲಗೇಜ್ ನನ್ನ ಹತ್ರ ಹ್ಯಾವಿ ಇದ್ದಿದ್ದಕ್ಕೆ ನಾನು ಈ ಲಗೇಜ್ನ ಟೆಂಪಲ್ ಡೋರ್ ಹತ್ರ ಇರೋ ಈ ಲಗೇಜ್ ರೂಮಲ್ಲಿ ಇಟ್ಟು ನಾವು ದರ್ಶನಕ್ಕೆ ಮುಂದೆ ಹೊರಟ್ವಿ. ಮತ್ತು ಲೋಕಲ್ಸಿಂದ ಗೊತ್ತಾಯಿತು ಈ ಟೆಂಪಲಲ್ಲಿ ಯಾವುದೇ ರೀತಿ ಡ್ರೆಸ್ ಕೋಡ್ ಹಾಕ್ಕೊಳ್ಳೋದು ಮ್ಯಾಂಡೇಟ್ರಿ ಇಲ್ಲ. ಲೈಕ್ ಲುಂಗಿ, ಪಂಚೆ ಅಥವಾ ಶಾರ್ಟ್ಸ್ ಹಾಕ್ಕೊಳ್ಳೋದು ಅಲೌಡ್ ಇಲ್ಲ. ಈ ಥರ ಯಾವುದೇ ರೀತಿ ಕಂಡೀಷನ್ಸ್ ಇಲ್ಲ. ತಾವು ನಾರ್ಮಲ್ ಬಟ್ಟೆಯಲ್ಲಿ ಟೆಂಪಲಲ್ಲಿ ಹೋಗ್ಬೋದು. ಬೈ ದ ವೇ, ಮಾರ್ನಿಂಗಲ್ಲಿ ನಿಮಗೆ ಇದೇ ಟೆಂಪಲಲ್ಲಿ ನಾಷ್ಟ ಅಥವಾ ಮಧ್ಯಾಹ್ನದಲ್ಲಿ ಊಟ ಕೂಡ ಅವೈಲೇಬಲ್ ಉಂಟು. ಟೆಂಪಲ್ ಹತ್ರ ತುಂಬಾ ಒಂದು ಸುಂದರವಾದ ಎನ್ವೈರ್ಮೆಂಟ್ ಇದೆ. ಇಲ್ಲಿ ನಿಮಗೆ ಸನ್ರೈಸ್, ಸನ್ಸೆಟ್ ಎಲ್ಲನೂ ನೋಡೋಕ್ಕೆ ಸಿಗುತ್ತೆ. ಸೊ ಗೆಳೆಯರೇ, ದೇವಸ್ಥಾನ ಬಂದಿದ್ದೀರಾ ಅಂದಮೇಲೆ ಇಲ್ಲಿ ಸುಮಾರು ಪ್ರಕಾರದ ಪೂಜೆಗಳನ್ನೆಲ್ಲ ತಾವು ಮಾಡ್ಬೋದು. ಆ್ಯಂಡ್ ಬರೀ 25 ರೂಪಾಯಿಗೆ ಲಡ್ಡು ಕೂಡ ಇದೆ ಪ್ರಸಾದ. ಇದೇ ಲಡ್ಡುನ ನಾನು ತೊಗೊಂಡು ಹೋಗ್ತಿದ್ದೀನಿ. ಗರ್ಭಗುಡಿಲಿ ಕ್ಯಾಮ್ರಾ ಅಲೌಡ್ ಇಲ್ಲ, ಇಲ್ಲಿಂದನೇ ದರ್ಶನ ತಗೊಳ್ಳಿ ಗೆಳೆಯರೇ. ದೇವಸ್ಥಾನದಲ್ಲಿ ನಿಮಗೆ ಸುಮಾರು ದೇವಾನುದೇವತೆಗಳ ದರ್ಶನವೊಂದು ಆಗುತ್ತದೆ. ಲೈಕ್ ಶಿವ, ಪಾರ್ವತಿ, ಗಣೇಶ, ವಿಷ್ಣು, ಸುಮಾರು ದೇವರುಗಳ ದರ್ಶನವೊಂದು ಆಗುತ್ತದೆ. ಸದ್ಯಕ್ಕೆ ಸುಮಾರು ಡೋರ್ ಬಂದಿದ್ದಕ್ಕೆ ನಾನು ಜಾಸ್ತಿ ಶೂಟ್ ಮಾಡಿಲ್ಲ ಟೆಂಪಲ್ನಲ್ಲಿ. ತಾವು 20 ಜನವರಿ 2025ಕ್ಕೆ ಬನ್ನಿ. ಇಲ್ಲಿ ಆಗಿರೋ ಈ ಗೋಲ್ಡನ್ ರಥವನ್ನು ತಾವು ಜಾತ್ರೆಯಲ್ಲಿ ನೋಡ್ಬೋದು. ಸದ್ಯಕ್ಕೆ ನಾಷ್ಟಾದ ಸಮಯವಾಗಿದೆ. ತಿಂಡಿ ಈ ಥರ ಕೊಟ್ಟಿದ್ದಾರೆ. ತುಂಬಾ ರುಚಿಕರ, ಸ್ವಾದಿಷ್ಟವಾದ ತಿಂಡಿನ ನಾವಿಲ್ಲಿ ಮಾಡ್ತಾಯಿದ್ದೀವಿ. ಡೊನೇಷನ್ ಮಾಡಲು ಇಚ್ಛಿಸುವವರು ಟೆಂಪಲಲ್ಲಿ ಡೊನೇಷನ್ ಕೂಡ ಮಾಡಬಹುದು. ಇವಾಗ ನಾವು ಹೋಗ್ತಾ ಇದ್ದೀವಿ ಭಾರತದ 2ನೇ ಅತಿ ಎತ್ತರದ ರಾಜಗೋಪುರವನ್ನು ನೋಡಲು. 20 ರೂಪಾಯಿ ಪೇ ಮಾಡಿ 18ನೇ ಫ್ಲೋರಲ್ಲಿ ನಾವು ಇವಾಗ ಬಂದಿದ್ದೀವಿ. ಇಲ್ಲಿಂದ ಕಾಣೋ ಒಂದು ವ್ಯೂನ ತಾವು ಇಲ್ಲಿ ನೋಡ್ಬೋದು. ಇದುಂಟು ಭಾರತದ ಅತಿ ಎತ್ತರದ 2ನೇ ಶಿವ ಸ್ಟ್ಯಾಚ್ಯು. ಇದರ ಹೈಟ್ ಉಂಟು 123 ಫೀಟ್ ಮತ್ತು ರಾಜಗೋಪುರಂ ಹೈಟ್ ಉಂಟು 237.5 ಫೀಟ್. ರಾಜಗೋಪುರದ 18ನೇ ಫ್ಲೋರಿಂದ ನಿಮಗೆ 4 ದಿಕ್ಕಿಗೂ 4 ಕಿಟಕಿನ ಹಚ್ಚಿದ್ದಾರೆ. 4 ಕಡೆಯಿಂದ ಒಂದು ಸುಂದರವಾದ ಒಂದು ಒಳ್ಳೆ ವ್ಯೂನ ತಾವು ಎಂಜಾಯ್ ಮಾಡ್ಬೋದು. ಇವಾಗ ನಾವು ಹೊರಡ್ತಾ ಇದ್ದೀವಿ ಶಿವ ಸ್ಟ್ಯಾಚ್ಯುನ ಪಕ್ಕದಿಂದ ನೋಡೋಕ್ಕೆ. ಬಿಕಾಸ್ ಅಲ್ಲಿ ಭೂ ಕೈಲಾಸ ಕೇವ್ ಮ್ಯೂಸಿಯಂ ಕೂಡ ಉಂಟು. ಹೋಗುವಾಗ ಪಕ್ಕದಲ್ಲಿ ತುಂಬ ಹೋಟೆಲ್ಸ್ ಕೂಡ ಉಂಟು. ಇದಂತೂ ನವೀನ್ ಬೀಚ್ ರೆಸ್ಟೋರೆಂಟ್ ಅಂತೆ. ಆಲ್ಮೋಸ್ಟ್ ಬೀಚಲ್ಲೇ ಇದೆ. ಒಳ್ಳೆ ವ್ಯೂ ಕೂಡ ನೋಡೋಕ್ಕೆ ಸಿಗುತ್ತೆ. ಮ್ಯೂಸಿಯಂ ಎಂಟ್ರಿ ಗೇಟಲ್ಲೇ ನಿಮಗೆ ಡಾಕ್ಟರ್ RN ಶೆಟ್ಟಿ ಅವರ ಒಂದು ಸ್ಟ್ಯಾಚ್ಯು ನೋಡೋಕ್ಕೆ ಸಿಗುತ್ತೆ. ಇವರೇ ಸುಮಾರು 5 ಕೋಟಿ ರೂಪಾಯಿ ಇನ್ವೆಸ್ಟ್ ಮಾಡಿ ಈ ಅದ್ಭುತವಾದ ಶಿವ ಸ್ಟ್ಯಾಚ್ಯುನ ಕಟ್ಟಿದ್ದಾರೆ. ನನ್ನ ಮುಂದೆ 2 ಮೂರ್ತಿಗಳು ನೋಡ್ತಿದ್ದೀರಲ್ಲ, ಅದರಲ್ಲಿ ಒಬ್ಬ ರಾವಣ, ಇನ್ನೊಬ್ಬರು ಶ್ರೀ ಗಣೇಶ ಅವರಿದ್ದಾರೆ. ಇವರ ಕತೆ ನಮಗೆ ಭೂ ಕೈಲಾಸ ಮ್ಯೂಸಿಯಮಲ್ಲಿ ನೋಡೋಕ್ಕೆ ಸಿಗುತ್ತೆ. ಭೂ ಕೈಲಾಸ ಮ್ಯೂಸಿಯಂ ಹೋಗಲು ಕೂಡ ನಮಗೆ 20 ರೂಪಾಯಿ ಎಂಟ್ರಿ ಫೀಸ್ ಕೊಡಬೇಕಾಗುತ್ತೆ. ಇದು ತ್ರೇತಾಯುಗದ ಕಥೆ. ರಾವಣ ಮತ್ತು ಅವನ ತಾಯಿ ಇಬ್ಬರು ಶಿವಭಕ್ತರಾಗಿದ್ದರಂತೆ. ಆದರೆ ರಾವಣ ಮಾತೃಭಕ್ತನೂ ಆಗಿದ್ದನಂತೆ. ರಾವಣನ ತಾಯಿ ಪ್ರತಿದಿನ ಸಮುದ್ರ ದಂಡೆಯಲ್ಲಿ ಉಸುಗಿನಿಂದ ಶಿವಲಿಂಗವನ್ನು ತಯಾರಿಸಿ ಅದರ ಪೂಜೆಯನ್ನು ಮಾಡುತ್ತಿದ್ದಳಂತೆ. ಆದರೆ ಪ್ರತಿದಿನ ಆ ಶಿವಲಿಂಗವು ನೀರಿನಲ್ಲಿ ಹರಿದು ಹೋಗುತ್ತಿತ್ತಂತೆ. ಹಾಗಾಗಿ ರಾವಣ ಒಂದು ದಿನ ಅವನ ತಾಯಿಗೆ ಕೇಳುತ್ತಾನೆ, ತಾಯಿ, ನೀವಿದೇನು ಮಾಡ್ತಾ ಇದ್ದೀರಾ? ಅದಕ್ಕೆ ಅವರ ತಾಯಿ ಹೇಳ್ತಾಳೆ, ಇದರಿಂದ ನನಗೆ ಸತ್ತ ಮೇಲೆ ಕೈಲಾಸದಲ್ಲಿ ಜಾಗ ಸಿಗುತ್ತದೆ. ಅದಕ್ಕೆ ರಾವಣ ಹೇಳುತ್ತಾನೆ, ತಾಯಿ, ನೀನು ಮಹಾನ್ ರಾಜ ರಾವಣನ ತಾಯಿ ಇದೆಯಾ, ನಿನಗೋಸ್ಕರ ನಾನು ಈ ಇಡೀ ಕೈಲಾಸವನ್ನೇ ತಂದು ಕೊಡುತ್ತೇನೆ. ಹಾಗೆ ಹೇಳಿ ರಾವಣನು ಕೈಲಾಸಕ್ಕೆ ತಪಸ್ಸು ಮಾಡಲು ಹೋಗುತ್ತಾನೆ. ಅದನ್ನು ನೋಡಿರೋ ನಾರದ್ ಮುನಿಯವರು ಚಿಂತಾಗ್ರಸ್ತರಾಗಿ ಶ್ರೀ ಹರಿ ವಿಷ್ಣು ಅವರ ಹತ್ರ ಹೋಗುತ್ತಾರೆ. ಹೋಗಿ ಅವರನ್ನು ಕೇಳಿಕೊಳ್ಳುತ್ತಾರೆ, ದೇವರೇ, ನಿಮ್ಮ ಮಾಯೆಯಿಂದ ಶಿವ ಅವರು ಪ್ರಕಟವಾದಾಗ ರಾವಣನು ಏನು ಕೇಳಕ್ಕೆ ಹೋಗಿದ್ದಾನೋ ಅದು ಮರೆತ ಹೋಗುವಂತೆ ಅವನ್ನ ಮಾಡಿ. ಅಲ್ಲಿ ಶಿವ ಅವರು ಪ್ರಕಟ ಆಗದೇ ಇದ್ದಿದ್ದಕ್ಕೆ ರಾವಣನ ಕೋಪದಲ್ಲಿ ಅವನು ಇಡೀ ಕೈಲಾಸವನ್ನೇ ಎತ್ತಿಕೊಳ್ಳುತ್ತಾನೆ. ಆಗ ಪಾರ್ವತಿಯವರು ಕೇಳುತ್ತಾರೆ, ಕೈಲಾಸಕ್ಕೆ ಇವತ್ತು ಏನಾಗಿದೆ? ಆಗ ಶಿವ ಅವರು ಕೈಲಾಸವನ್ನು ಶಾಂತ ಮಾಡಿ
ರಾವಣನಿಗೆ ಮಾತೆ ಪಾರ್ವತಿ ಜೊತೆನೆ ದರ್ಶನ ನೀಡುತ್ತಾರೆ. ಆದರೆ ಶ್ರೀಹರಿ ವಿಷ್ಣುವಿನ ಮಾಯೆಯಿಂದ ರಾವಣನು ತನ್ನ ವರವನ್ನು ಕೇಳುವುದ ಬದಲಾಗಿ ಎಲ್ಲ ಮರೆತು ಪಾರ್ವತಿಯವರ ಮೇಲೆ ಮೋಹಿತವಾಗಿ ಶಿವನಿಂದ ಪಾರ್ವತಿಯನ್ನೇ ಕೇಳುತ್ತಾನೆ. ಶಿವ ಅವರು ಅದನ್ನು ಒಪ್ಪುತ್ತಾರೆ. ಆದರೆ ಹೇಳ್ತಾರೆ, ನೀನು ಲಂಕೆ ಮುಟ್ಟುವ ತನಕ ಹಿಂತಿರುಗಿ ನೋಡಬಾರದು, ನೀನು ಮುಂದೆ ಹೋಗಬೇಕು, ಪಾರ್ವತಿಯವರು ಹಿಂದೆ ಬರ್ತಾರೆ. ರಾವಣ ಇದನ್ನು ಒಪ್ಪಿ ಖುಷಿಯಿಂದಾಗಿ ಲಂಕೆಗೆ ಹೊರಡುತ್ತಾನೆ. ಆದರೆ ಮಧ್ಯದಲ್ಲಿ ಶ್ರೀ ನಾರದ್ ಮುನಿಯವರು ಬಂದು ಕೇಳುತ್ತಾರೆ, ರಾವಣ, ಇದ್ಯಾವ ಭಯಂಕರ ಸ್ತ್ರೀನ ನೀನು ಕೊಂಡೋಗ್ತಾ ಇದೆಯಾ? ಆವಾಗ ರಾವಣ ಹೇಳ್ತಾನೆ, ಇವರು ವಿಶ್ವಸುಂದರಿ ಪಾರ್ವತಿಯವರಿದ್ದಾರೆ. ಆವಾಗ ನಾರದ್ ಮುನಿಯವರು ನಗುತ್ತಾ ಹೇಳ್ತಾರೆ, ಒಂದ್ಸಲ ಹಿಂದೆ ತಿರುಗಿ ನೋಡು. ರಾವಣ ಹಿಂತಿರುಗಿ ನೋಡುತ್ತಾನೆ. ಅವನಿಗೆ ಅಲ್ಲಿ ಭದ್ರಕಾಳಿ ರೂಪದ ದರ್ಶನವಾಗುತ್ತದೆ. ಮತ್ತೆ ತಾಯಿ ಅಲ್ಲೇ ಸ್ಥಾಪನೆಯಾಗುತ್ತಾರೆ. ಈ ಜಾಗ ಇವಾಗ 80 ಕಿಲೋಮೀಟರ್ ದೂರ ಗೋಕರ್ಣದಲ್ಲಿದೆ. ಮತ್ತು ನಾರದ್ ಮುನಿ ಹೇಳ್ತಾರೆ, ಅಸ್ಲಿ ಪಾರ್ವತಿಯು ಪಾತಾಳ ಲೋಕದಲ್ಲಿ ಮಾಯಾಸುರನ ಮಗಳಾಗಿ ಮಂದೋದರಿ ಹೆಸರಿನಲ್ಲಿ ಜನ್ಮವಾಗಿದ್ದಾಳೆ. ಆವಾಗ ರಾವಣ ಪಾತಾಳ ಲೋಕಕ್ಕೆ ಹೋಗಿ ಮಾಯಾಸುರನ ಜೊತೆ ಯುದ್ಧವಾಡಿ ಅವನ ಮಗಳನ್ನು ಮದುವೆಯಾಗಿ ಲಂಕಾವನ್ನು ಕರೆದೋಗುತ್ತಾನೆ. ಇದಕ್ಕೆ ರಾವಣನ ತಾಯಿ ಹೇಳ್ತಾರೆ, ಮದುವೆ ಆಗಿದ್ದು ಒಳ್ಳೆಯದೇ, ಆದರೆ ಶಿವಲಿಂಗ ಎಲ್ಲಿಂಟು? ಇದಕ್ಕೆ ರಾವಣ ತನ್ನ ಮರ್ತಿರೋ ವಿಷಯ ಬಗ್ಗೆ ಹೇಳ್ತಾನೆ. ಆಗ ರಾವಣನ ತಾಯಿ ಹೇಳ್ತಾಳೆ, ಅವನ ದೇವತೆಗಳು ಭ್ರಮಿಸಿದ್ದಾರೆ, ಹೋಗು, ಈ ಸಲ ನಿನ್ನ ಲಕ್ಷ್ಯ ಪ್ರಾಪ್ತವನ್ನು ಮಾಡಿಕೊಂಡೇ ಬಾ. ರಾವಣ ಮತ್ತೆ ಘೋರ್ ಮತ್ತು ಕಠಿಣವಾದ ತಪಸ್ಸೆ ಮಾಡಲು ಕೈಲಾಸವನ್ನು ಹೋಗುತ್ತಾನೆ. ತುಂಬ ಹೊತ್ತು ತಪಸ್ಸು ಮಾಡಿದರೂ ಕೂಡ ಶಿವ ಅವರನ್ನು ದರ್ಶನ ನೀಡ್ತಾ ಇಲ್ಲ ಅಂತ ರಾವಣ ತನ್ನ ಒಂದು ಕುತ್ತಿಗೆಗಳನ್ನು ಕತ್ತರಿಸಲು ಶುರು ಮಾಡುತ್ತಾನೆ. ಇದನ್ನು ನೋಡೋಕ್ಕೆ ಆಗದೆ ಶಿವ ಅವರು ದರ್ಶನ ನೀಡಿ ವರವನ್ನು ಕೇಳಿಕೊಳ್ಳಲು ಹೇಳುತ್ತಾರೆ. ಇದಕ್ಕೆ ರಾವಣ ಅವನಿಗೆ ಅವನ ತಾಯಿಗೋಸ್ಕರ ಕೈಲಾಸ ಪರ್ವತ ಬೇಕೆಂದು ಕೇಳುತ್ತಾನೆ. ಇದಕ್ಕೆ ಶಿವ ಅವರು ಹೇಳ್ತಾರೆ, ಸದ್ಯಕ್ಕೆ ನಿನಗೆ ಕೈಲಾಸ ಪರ್ವತ ಕೊಂಡೊಯ್ಯೋ ಅವಶ್ಯಕತೆ ಏನಿಲ್ಲ, ನಾನು ನಿನಗೊಂದು ನನ್ನ ಆತ್ಮದಿಂದ ಉದ್ಭವವಾದ ಶಿವಲಿಂಗವನ್ನು ಕೊಡುತ್ತೇನೆ. ಆದರೆ ಆ ಶಿವಲಿಂಗವನ್ನು ಲಂಕೆ ಮುಟ್ಟುವ ತನಕ ಎಲ್ಲೂ ನೆಲದ ಮೇಲೆ ಇಡುವಂತಿಲ್ಲ. ಇದರಿಂದ ಖುಷಿಯಾಗಿ ರಾವಣ ಲಂಕೆಗೆ ಹೊರಡುತ್ತಾನೆ. ರಾವಣ ಶಿವಲಿಂಗವನ್ನು ಲಂಕೆಯಲ್ಲಿ ಸ್ಥಾಪನೆ ಮಾಡಿದರೆ ಅವನನ್ನು ಸೋಲಿಸುವುದು ತುಂಬಾ ಕಠಿಣವಾಗುತ್ತದೆ ಮತ್ತು ರಾವಣ ತುಂಬ ಬಲಿಷ್ಠವಾಗುತ್ತಾನೆಂದು ನಾರದ ವಿಘ್ನಹರ್ತೆ ಶ್ರೀ ಗಣೇಶ ಅವರ ಹತ್ತಿರ ಬಂದು ಸಹಾಯ ಮಾಡಲು ಕೇಳಿಕೊಳ್ಳುತ್ತಾನೆ. ಇದಕ್ಕೆ ಶ್ರೀ ಗಣೇಶ ಅವರು ಒಪ್ಪಿಕೊಳ್ಳುತ್ತಾರೆ ಮತ್ತು ಒಂದು ಬಾಲಕನ ರೂಪದಲ್ಲಿ ರಾವಣನ ಹತ್ತಿರ ಹೋಗುತ್ತಾರೆ. ಅಲ್ಲಿ ಶ್ರೀಹರಿ ವಿಷ್ಣು ಅವರು ತನ್ನ ಸುದರ್ಶನ ಚಕ್ರದ ಮೂಲಕ ಸೂರ್ಯವನ್ನು ಮುಚ್ಚುತ್ತಾರೆ. ಸಂಜೆ ಆಗಿದೆ ಅಂತ ತಿಳಿದು ರಾವಣ ಪೂಜೆ ಮಾಡಲು ಶ್ರೀ ಗಣೇಶನ ಹತ್ತಿರ ಬಂದು ಕೇಳಿಕೊಳ್ಳುತ್ತಾರೆ, ನನಗೆ ಪೂಜೆ ಮಾಡಲಿಕ್ಕುಂಟು, ನೀವು ಈ ಜ್ಯೋತಿರ್ಲಿಂಗವನ್ನು ಹಿಡಿದುಕೊಳ್ಳಿ. ಅದಕ್ಕೆ ಗಣೇಶ ಹೇಳ್ತಾರೆ, ಜ್ಯೋತಿರ್ಲಿಂಗವು ತುಂಬ ಭಾರವಾಗಿದೆ, ನನ್ನಿಂದ ಜಾಸ್ತಿ ಸಮಯ ಎತ್ತಿಕೊಳ್ಳಲು ಆಗುವುದಿಲ್ಲ, ಅದಕ್ಕೆ ನಾನು ನಿಮ್ಮನ್ನು 3 ಸಲ ಕರಿತೇನೆ, ನೀವು ಬರಬೇಕು ಅಂತ. ರಾವಣನ ಪೂಜೆ ಶುರುವಾದಾಗ ಗಣೇಶ ಅವರು ರಾವಣನನ್ನು 3 ಸಲ ಕರೆದು ಶಿವಲಿಂಗವನ್ನು ನೆಲದ ಮೇಲೆ ಇಟ್ಟು ಬಿಡ್ತಾರೆ. ಇದಕ್ಕೆ ಕೋಪಗೊಂಡು ರಾವಣನು ಶ್ರೀ ಗಣೇಶನ ತಲೆ ಮೇಲೆ ಗಾಯ ಮಾಡುತ್ತಾನೆ. ಅದಕ್ಕೆ ಗೋಕರ್ಣದಲ್ಲಿರೋ ಶ್ರೀ ಗಣೇಶನ ಮೂರ್ತಿ ತಲೆ ಮೇಲೆ ಗಾಯ ಉಂಟಂತೆ. ರಾವಣ ತನ್ನ ಬಲದಿಂದ ಜ್ಯೋತಿರ್ಲಿಂಗವನ್ನು ಎತ್ತಿಕೊಳ್ಳಲು ಪ್ರಯತ್ನಿಸುತ್ತಾನೆ. ಆದರೆ ಆ ಜ್ಯೋತಿರ್ಲಿಂಗದ ಆಕಾರ ಹಸುವಿನ ಕಿವಿಯಂತೆ ಆಗುತ್ತದೆ. ಗೋವೆಂದರೆ ಹಸು, ಕರ್ಣ ಅಂದರೆ ಕಿವಿ, ಹಾಗಾಗಿ ಈ ಜಾಗವನ್ನು ಗೋಕರ್ಣ ಅಂತ ಕರೀತಾರೆ. ರಾವಣನಿಂದ ಶಿವಲಿಂಗವನ್ನು ಎತ್ತಲು ಸಾಧ್ಯವಾಗಲಿಲ್ಲ. ಅದರಿಂದ ರಾವಣ ಶಿವಲಿಂಗವನ್ನು ಉದ್ಧ್ವಸ್ತ ಮಾಡಲು ಪ್ರಯತ್ನ ಪಡುತ್ತಾನೆ. ಅದರಿಂದ ಶಿವಲಿಂಗದ 5 ತುಂಡುಗಳಾಗಿ 5 ಬೇರೆ ದಿಕ್ಕಿನಲ್ಲಿ ಬೀಳುತ್ತದೆ ಅಂತೆ. ಮತ್ತು 5 ಜಾಗದಲ್ಲಿ 5 ಜ್ಯೋತಿರ್ಲಿಂಗಗಳ ಸ್ಥಾಪನೆ ಆಗುತ್ತದೆ. ಗೋಕರ್ಣ, ಸಜ್ಜೇಶ್ವರ, ದಾರೇಶ್ವರ, ಗುಣವಂತೇಶ್ವರ ಮತ್ತು ಮುರುಡೇಶ್ವರ. ಈ ಜಾಗದಲ್ಲಿ ದೇವರ ಅಸ್ತಿತ್ವ ಇದ್ದಿತ್ತಂತೆ. ಹಾಗಾಗಿ ನಾವೆಲ್ಲರೂ ಒಂದ್ಸಲನಾದರೂ ಈ ದೇವರ ಆಶೀರ್ವಾದ ಪಡೆದುಕೊಳ್ಳಬೇಕಂತೆ. ಭೂ ಕೈಲಾಸಕ್ಕೆ ಮ್ಯೂಸಿಯಂ ಹತ್ರನೇ ಉಂಟು ಶ್ರೀ ಶನಿ ದೇವರ ದೇವಸ್ಥಾನ. ಅಲ್ಲಿ ಒಳ್ಳೆ ರೀತಿ ದರ್ಶನ ಪಡೆದು ನಾವು ಹೋಗಿದ್ವಿ. ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಅವರು ಉಪದೇಶ ಕೊಟ್ಟ ಈ ರಥವನ್ನು ನೋಡಲು. ಸೊ ಗೆಳೆಯರೇ, ನಾನಿವಾಗ ಮುರುಡೇಶ್ವರ ಹತ್ರ ಇದ್ದೀನಿ. ಮತ್ತು ಇಲ್ಲಿ ನಮಗೊಬ್ಬ ಅಣ್ಣ ಸಿಕ್ಕಿದ್ದಾರೆ. ಅವರು ಇಲ್ಲಿ ಟೂರ್ಸ್ ಆ್ಯಂಡ್ ಟ್ರಾವೆಲ್ ಕೆಲಸ ಮಾಡೋರು. ನಿಮಗೂ ಕೂಡ ಟೂರ್ಸ್ ಆ್ಯಂಡ್ ಟ್ರಾವೆಲ್ ಇಲ್ಲಿ ಬಂದು ಎಕ್ಸ್ಪ್ಲೋರ್ ಮಾಡಬೇಕಿದೆ ಅಂದರೆ ಬರೀ ಮುರುಡೇಶ್ವರ ಮಾತ್ರ ಅಲ್ಲ, ಮುರುಡೇಶ್ವರನ ಬಿಟ್ಟರೆ ತುಂಬ ಜಾಗ ಇದೆ. ಇಲ್ಲಿ ನೋಡಿ ಶ್ರೀ ನಾಗ ಚೌಡೇಶ್ವರಿ ಟೂರಿಸ್ಟ್ ಅಂತ ಇದೆ.
ಸೊ ಇಲ್ಲಿ ಅವ್ರ ನಂಬರ್ ಇದೆ, ತಾವು ಕಾಂಟ್ಯಾಕ್ಟ್ ಮಾಡ್ಬೋದು. ಇಲ್ಲಿ ಏನೇನು ಎಕ್ಸ್ಪ್ಲೋರ್ ಮಾಡ್ಬೋದು ಅಂತ ಹೇಳಬೇಕಂದ್ರೆ ಇಲ್ಲಿ ನಿಮಗೆ ಜೋಗ್ ಫಾಲ್ಸ್ ಎಕ್ಸ್ಪ್ಲೋರ್ ಮಾಡೋಕ್ಕೆ ಸಿಗುತ್ತೆ, ಬಂಗಾರ ಕುಸುಮ ಫಾಲ್ಸ್ ಎಕ್ಸ್ಪ್ಲೋರ್ ಮಾಡೋಕ್ಕೆ ಸಿಗುತ್ತೆ, ಇಕೋ ಬೀಚ್ ಅಂತೆ, ಶರಾವತಿ ಕಾಡ್ಲಾ ಬೋರ್ಡ್ ವಾಕ್ ಅಂತೆ, ಶರಾವತಿ ಬ್ಯಾಕ್ ವಾಟರ್ ಬೋಟಿಂಗ್ ಅಂತೆ, ಅಪ್ಸರಾಕೊಂಡ ಫಾಲ್ಸ್, ಮೀರ್ಜಾನ್ ಫೋರ್ಟ್ ಮತ್ತು ಗೋಕರ್ಣ ಪ್ಲಸ್ ಸಿ ವಾಕ್ ಅಂತೆ. ಸೊ ಇಷ್ಟೆಲ್ಲ ಎಕ್ಸ್ಪ್ಲೋರ್ ಮಾಡೋಕ್ಕೆ ಸಿಗುತ್ತೆ. ಬರೀ ಇಷ್ಟೇ ಅಲ್ಲ, ಇನ್ನೂ ಕೆಲವೊಂದು ಕಾರ್ಡ್ಸ್ ಈ ಅಣ್ಣವ್ರ ಹತ್ರ ಇದೆ. ಅವರು ನಿಮಗೆ ಅದರ್ ಕಾರ್ಡ್ ಕೂಡ ಹೇಳ್ಕೊಡ್ತಾರೆ. ಒಂದ್ಸಲ ಇವರನ್ನು ಕಾಂಟ್ಯಾಕ್ಟ್ ಮಾಡಿ. ನಿಮಗೆ ಡೀಟೇಲ್ ನಾನು ಡಿಸ್ಕ್ರಿಪ್ಷನ್ ಅಲ್ಲೂ ಕೊಡ್ತಿದ್ದೀನಿ ಮತ್ತು ಸ್ಕ್ರೀನಲ್ಲಿ ಕೂಡ ಶೋ ಮಾಡ್ತಿದ್ದೀನಿ. ಒಂದ್ಸಲ ಇವ್ರ ಜೊತೆ ಮಾತಾಡಿ ಅಂತೆ. ಓಕೆ ಗೈಸ್, ವಿಡಿಯೋ ಹೆಂಗಿತ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ಹೇಳಿ, ಲೈಕ್ ಮಾಡಿ ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಫಾರ್ ಮೋರ್ ವಿಡಿಯೋಸ್.